ಸಕಲೇಶಪುರದ ಬಿಜೆಪಿ ಮುಖಂಡನಿಂದ ನಡೆದಿದೆ ಭೀಕರ ಅತ್ಯಾಚಾರ. ಬಿಜೆಪಿ ಮುಖಂಡನಿಂದ ಯುವತಿಯ ಮೇಲೆ ಘೋರ ಅತ್ಯಾಚಾರ. ದೂರು ದಾಖಲಾಗ್ತಾ ಇದ್ದ ಹಾಗೆ ಬಿಜೆಪಿ ಮುಖಂಡ ಕಾಲ್ ಕಿತ್ತಿದ್ದಾನೆ, ಪರಾರಿಯಾಗಿದ್ದಾನೆ. ಇದು ಬಿಜೆಪಿ ಮುಖಂಡನ ಅತ್ಯಾಚಾರ ಸ್ಟೋರಿ. ಸಕಲೇಶಪುರದ ಬಿಜೆಪಿ ಮುಖಂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಂತಹ ಸ್ಪರ್ಧಾಳು ಈತ. ಮದ್ಯ ಕುಡಿಸಿ ಯುವತಿಯನ್ನ ಕೆಡಿಸಿದ ಬಿಜೆಪಿ ಮುಖಂಡ, ಸ್ನೇಹಿತೆಯನ್ನ ನಂಬಿಸಿ ಮೋಸ ಮಾಡಿದ ಜಿಮ್ ಸೋಮಶೇಖರ್ ಅಲಿಯಾಸ್ ಜಿಮ್ ಸೋಮ. ಸಕಲೇಶಪುರ ಬಿಜೆಪಿ ಮುಖಂಡನಿಂದ ನಡೆದೇ ಹೋಯಿತು ಭೀಕರ ರೇಪ್. ಬಿಜೆಪಿ ಮುಖಂಡನಿಂದ ಯುವತಿಯ ಮೇಲೆ ಅತ್ಯಾಚಾರ ನಡೆದಿದೆ. ಯುವತಿಗೆ ಮದ್ಯ ಕುಡಿಸಿ ಆಕೆಯನ್ನೇ ಅತ್ಯಾಚಾರ ಮಾಡಲಾಗಿದೆ. ದೂರು ದಾಖಲಾಗ್ತಾ ಇದ್ದ ಹಾಗೆ ಬಿಜೆಪಿ ಮುಖಂಡ ಮನೆಯಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಸಕಲೇಶಪುರದಲ್ಲೂ ಇಲ್ಲ. ಇದು ತೋಟದ ಮನೆಯಲ್ಲಿದ್ದಾನ ಅಂತ ನೋಡಿದ್ರೆ ಅಲ್ಲೂ ಕೂಡ ಇಲ್ವಂತೆ. ಸ್ನೇಹಿತೆಯನ್ನ ನಂಬಿಸಿ ಮೋಸ ಮಾಡಿದ ಸೋಮಶೇಖರ್ ಅಲಿಯಾಸ್ ಜಿಮ್ ಸೋಮ ಸಕಲೇಶಪುರ ಬಿಜೆಪಿ ಮುಖಂಡನಿಂದ ಯುವತಿಯ ಮೇಲೆ ಅತ್ಯಾಚಾರ ನಡೆದಿದೆ. ಬಿಜೆಪಿ ಮುಖಂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಎಲೆಕ್ಷನ್ನಲ್ಲಿ ನಿಂತುಕೊಂಡಿದ್ದಂತಹ ಸ್ಪರ್ಧಿ. ಹೀನಾಯವಾಗಿ ಸೋಲನ್ನ ಅನುಭವಿಸಿದ್ರು. ಬಿಜೆಪಿಯಲ್ಲಿ ಸಕಲೇಶಪುರ ಭಾಗ ಮತ್ತು ಹಾಸನ ಜಿಲ್ಲೆಯಲ್ಲಿ ಸಕ್ರಿಯರಾಗಿ ಕಾರ್ಯಾಚರಿಸ್ತಾ ಇದ್ದಂತಹ ಒಬ್ಬ ಮುಖಂಡ, ಆದರೆ ಯುವತಿಯನ್ನ ಅತ್ಯಾಚಾರ ಮಾಡಿದ ಪ್ರಕರಣದಲ್ಲಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಪೊಲೀಸರ ಪ್ರಾಥಮಿಕ ತನಿಖೆ ಕೂಡ ಚುರುಕುಗೊಂಡಿರ್ತಕ್ಕಂತಹದ್ದು. 2 ತಂಡವನ್ನು ರಚಿಸಿ ಈಗ ಸೋಮನನ್ನ ಹಿಡಿಯೋದಕ್ಕೆ ಈಗ ಪೊಲೀಸರು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಅತ್ಯಾಚಾರದ ಬೆನ್ನಲ್ಲೇ ಸಂತ್ರಸ್ತೆ ಹುಡುಗಿ ಯುವತಿ ದೂರು ಕೊಡ್ತಾ ಇದ್ದ ಹಾಗೆ ಅಬ್ಸ್ಕಾಂಡ್ ಆಗಿದ್ದಾನೆ, ತಲೆಮರೆಸಿಕೊಂಡಿದ್ದಾನೆ. ಸೋಮಶೇಖರ್ ಸಕಲೇಶಪುರದಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಸೋಮಶೇಖರನ್ನ ಹಿಡಿಯೋದಕ್ಕೆ ಈಗಾಗಲೇ ಪೊಲೀಸರು ಎಲ್ಲ ತರಹದ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಮದುವೆಗೆ ಪಾಪ ಆ ಹುಡುಗಿಗೆ ಮದುವೆ ನಿಶ್ಚಯ ಆಗಿತ್ತಂತೆ. ಈಗ ಹೆಣ್ಣು ಮಕ್ಕಳ ಕೆಲ ದೌರ್ಬಲ್ಯಗಳನ್ನು ಸಂಗ್ರಹಿಸ್ತಾರೆ ಈ ತರಹದ ಕಾಮುಕರು. ಆ ಹುಡುಗಿಗೆ ಏನಾದರೂ ಅಪೇಕ್ಷೆಗಳಿದಾವ, ಆ ಹುಡುಗಿಗೆ ಏನಾದರೂ ನಿರೀಕ್ಷೆಗಳಿದಾವ, ಮದುವೆ ಸಂದರ್ಭ ಮನೆ ಮಾಡಿ ಕಟ್ಟಿ ನೋಡು, ಮದುವೆ ಮಾಡಿಸಿ ನೋಡು ಅಂತ ಹೇಳ್ತಾರೆ. ಮದುವೆಗೊಂದಷ್ಟು ಖರ್ಚುಗಳಿರ್ತಾವೆ. ಮದುವೆಗೆ ನಿಶ್ಚಯವಾಗಿದ್ದ ಯುವತಿಯ ಮೇಲೆ ಭಯಂಕರ ರೇಪ್ ನಡೆದು ಹೋಯಿತು, ಅತ್ಯಾಚಾರ ಮಾಡಲಾಗಿದೆ. ಯುವತಿಯನ್ನ ಮದುವೆಗೆ ಸಾಲ ಕೊಡುವುದಾಗಿ ನಂಬಿಸಿದ್ದ ಈ ಜಿಮ್ ಸೋಮ 26 ವರ್ಷದ ಯುವತಿ ಮೇಲೆ ಬಿಜೆಪಿ ಮುಖಂಡನ ಏನು ಅತ್ಯಾಚಾರ ಪ್ರಕರಣದಲ್ಲಿ ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೋಮಶೇಖರ್ ಅಲಿಯಾಸ್ ಜಿಮ್ ಸೋಮನ ಮೇಲೆ ಬಿತ್ತು ಎಫ್ಐಆರ್. ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಆರೋಪಿ ಸೋಮ ಮದುವೆ ನಿಶ್ಚಯ ಆಗಿದ್ದಂತಹ ಯುವತಿಗೆ ಸಾಕಷ್ಟು, ಆ ಕುಟುಂಬಕ್ಕೂ ಕೂಡ ಮಧ್ಯಮ ವರ್ಗದ ಕುಟುಂಬ, ಸಾಕಷ್ಟು ಸಾಲಗಳಿದ್ದಿರಬಹುದೇನೋ. ಆ ಹುಡುಗಿ ಪಾಪ ಸಾಲ ಕೇಳಿರುತ್ತೆ, ಸಾಲ ಕೊಡ್ತೀನಿ ಬಾ ಅಂತ ಹೇಳಿ ಕರೆದವನಿ ಅವಿವೇಕಿ, ಮುಟ್ಟಾಳ, ಅಷಡ್ಡಾಳ, ಆಮಿಷವನ್ನ ಒಡ್ಡಿ ಕರೆದಿದ್ದಾನೆ. ಯುವತಿಗೇನು ಸಾಲನೂ ಕೊಟ್ಟಿಲ್ಲ, ಸಾಲ ಕೊಡುವುದಾಗಿ ನಂಬಿಸಿದ್ದಾನೆ. ಪಾಪ ಯುವತಿ ಮದುವೆಗೊಂದಷ್ಟು ಹಣ ಹೊಂದಿಸಬೇಕು ಅನ್ನೋ ಕಾರಣಕ್ಕೆ ಈತನ ಜೊತೆ ಹೋಗಿದ್ದಾರೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಏಕಾಏಕಿ ಮುಗಿಬೀಳ್ತಾನೆ, ಆಕೆಯ ಮೇಲೆ ಅತ್ಯಾಚಾರವೆಸಗ್ತಾನೆ. ಆ ಹುಡುಗಿಯನ್ನ ಇಂಚಿಂಚಾಗಿ ರೇಪ್ ಮಾಡಲಾಗ್ತದೆ. ಸಂತ್ರಸ್ತೆ ಮಹಿಳೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸ್ತಾರೆ. ಈಗಾಗಲೇ ಈ ಅವಿವೇಕಿಯನ್ನ ಹುಡುಕೋದಕ್ಕೆ ಪೊಲೀಸರು 2 ತಂಡಗಳನ್ನು ರಚಿಸಿ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಸಕಲೇಶಪುರದ ಯುವತಿಯರು ಕೂಡ ಬೆಚ್ಚಿ ಬೀಳುವಂತಹ ಸಂಗತಿ ಇದು. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಬಿಜೆಪಿ ಮುಖಂಡನ ಈ ಕೃತ್ಯಕ್ಕೆ ಖಂಡನೆಗಳು ವ್ಯಕ್ತವಾಗ್ತಾ ಇದೆ. ಹಾಸನ ಅಂತ ಕೇಳಿದ್ರೆ ಪ್ರಜ್ವಲ್ ರೇವಣ್ಣ ನೆನಪಾಗ್ತಾ ಇದ್ರು. ಇನ್ನು ನೆಕ್ಸ್ಟು ಸೋಮಶೇಖರ್ ಅಲಿಯಾಸ್ ಜಿಮ್ ಸೋಮ ಅನ್ನೋದು ನೆನಪಾಗೋದು ಸಹಜ ಆಗುತ್ತೆ. ಇನ್ನು ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಮದುವೆಗೆ ನಿಶ್ಚಯವಾಗಿದ್ದಂತಹ ಯುವತಿಯ ಮೇಲೆ ಭಯಂಕರವಾದಂತಹ ರೇಪ್ ಮಾಡಲಾಗಿದೆ. ಮದುವೆಗೆ ಸಾಲ ಕೊಡುವುದಾಗಿ ನಂಬಿಸಿದ್ದ ಜಿಮ್ ಸೋಮ 26 ವರ್ಷದ ಯುವತಿ ಬಿಜೆಪಿ ಮುಖಂಡನ ವಿರುದ್ಧ ಈಗ ದೂರು ದಾಖಲಿಸಿದ್ದಾರೆ. ಸೋಮಶೇಖರ್ ಅಲಿಯಾಸ್ ಜಿಮ್ ಸೋಮನ ಮೇಲೆ ಬಿತ್ತು ಎಫ್ಐಆರ್. ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಆರೋಪಿ ಈ ಸೋಮ. ಈ ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ. ಬಿಜೆಪಿಯಲ್ಲಿ ಒಂದಿಷ್ಟು ಅಶಿಸ್ತು ಮತ್ತು ನಿಯಮ ಉಲ್ಲಂಘನೆ ಮಾಡಿದ್ರೆ ಬಿಜೆಪಿ ಆ ಪಕ್ಷದಿಂದಲೇ ಉಚ್ಚಾಟನೆ ಮಾಡುತ್ತೆ. ಇಂತಹ ಅವಿವೇಕಿ, ಇಂತಹ ಏನು ಹೇಳ್ತಾರೆ, ಈ ಕೆಟ್ಟು ಹುಳಗಳನ್ನು ಪಕ್ಷದಲ್ಲಿ ಇಟ್ಕೋಬಾರ್ದು. ಪಕ್ಷ ಶೀಘ್ರವೇ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಅಲ್ಲಿನ ಕಾಂಗ್ರೆಸ್ ಮುಖಂಡರು ಕೂಡ ಆಗ್ರಹಿಸ್ತಾ ಇದ್ದಾರೆ.